ಸಂಜೆಯ ಹೊತ್ತು ಹೊಳೆ ದಂಡೆಯ ಮೇಲೆ ಕುಳಿತಿದ್ದ ನಾರಾಯಣ ತನ್ನ ದಿನದ ದುಡಿಮೆಯನ್ನು ನೆನಪಿಸಿಕೊಳ್ಳುತ್ತಿದ್ದ. ಇಡೀ ದಿನ ಬೆವರು ಹರಿಸಿ ದುಡಿದರೂ ಅವನಿಗೆ ಸಿಕ್ಕಿದ್ದು ಅಲ್ಪ ಮೊತ್ತ. ಆದರೂ ಅವನ ಮುಖದಲ್ಲಿ ನೆಮ್ಮದಿಯಿತ್ತು. ದೂರದಲ್ಲಿ ಕಾಣುತ್ತಿದ್ದ ದೊಡ್ಡ ಬಂಗಲೆಗಳನ್ನು ನೋಡಿ ಅವನ ಮನಸ್ಸಿನಲ್ಲಿ ಎಂದಿಗೂ ಅವುಗಳನ್ನು ಹೊಂದುವ ಆಸೆ ಮೂಡಿರಲಿಲ್ಲ. ಊರಿನ ಜನರು ಯಾವಾಗಲೂ ಹಣದ ಹಿಂದೆ ಓಡುತ್ತಿದ್ದರು. ಇನ್ನಷ್ಟು ಸಂಪಾದಿಸಬೇಕು, ದೊಡ್ಡ ಮನೆ ಕಟ್ಟಬೇಕು, ದುಬಾರಿ ವಸ್ತುಗಳನ್ನು ಕೊಳ್ಳಬೇಕು ಎನ್ನುವುದೇ ಅವರ ಚಿಂತೆಯಾಗಿತ್ತು. ಆದರೆ ನಾರಾಯಣ ಮಾತ್ರ ತನ್ನ ಚಿಕ್ಕ ಗುಡಿಸಲಿನಲ್ಲಿ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸಂತೋಷವಾಗಿದ್ದ. ಪ್ರತಿದಿನ ಹೊಲದಲ್ಲಿ ದುಡಿದು ಸಂಜೆ ಮನೆಗೆ ಬಂದು ಅವರೊಂದಿಗೆ ಊಟ ಮಾಡಿ ಹರಟೆ ಹೊಡೆಯುವುದೇ ಅವನಿಗೆ ದೊಡ್ಡ ಸಂತೋಷವಾಗಿತ್ತು. ಒಂದು ದಿನ ಊರಿನ ಶ್ರೀಮಂತ ಶೆಟ್ಟರು ನಾರಾಯಣನನ್ನು ಕರೆದರು. ನೋಡು ನಾರಾಯಣ, ನೀನು ಇಷ್ಟು ಕಷ್ಟಪಟ್ಟು ದುಡಿಯುತ್ತೀಯ. ಸ್ವಲ್ಪ ಪ್ರಯತ್ನಪಟ್ಟರೆ ನೀನು ಶ್ರೀಮಂತನಾಗಬಹುದು. ನನ್ನ ಜೊತೆ ವ್ಯಾಪಾರದಲ್ಲಿ ಪಾಲುದಾರನಾಗು. ನಾವು ಬಹಳಷ್ಟು ಹಣ ಸಂಪಾದಿಸಬಹುದು ಎಂದರು. ನಾರಾಯಣ ನಗುತ್ತಾ ಹೇಳಿದ, ಶೆಟ್ಟರೆ, ನಿಮ್ಮ ಆಸೆಗೆ ನನ್ನ ನಮಸ್ಕಾರ. ಆದರೆ ನನಗೆ ನನ್ನ ಈ ಬದುಕೆ ಸಂತೋಷವಾಗಿದೆ. ನನ್ನ ಮಕ್ಕಳು ಚೆನ್ನಾಗಿ ಓದುತ್ತಿದ್ದಾರೆ. ನನ್ನ ಹೆಂಡತಿ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಪ್ರತಿದಿನ ಹೊಟ್ಟೆ ತುಂಬಾ ಊಟ ಸಿಗುತ್ತಿದೆ. ಇದಕ್ಕಿಂತ ಹೆಚ್ಚು ನನಗೆ ಬೇಕಾಗಿಲ್ಲ. ನಿಮ್ಮ ದೊಡ್ಡ ವ್ಯಾಪಾರ, ನಿಮ್ಮ ಹಣ ನಿಮಗೆ ಸಂತೋಷ ಕೊಡಬಹುದು. ಆದರೆ ನನ್ನ ಸಂತೋಷ ನನ್ನ ಸರಳ ಜೀವನದಲ್ಲಿದೆ. ಶೆಟ್ಟರಿಗೆ ನಾರಾಯಣನ ಮಾತುಗಳು ಆಶ್ಚರ್ಯವನ್ನುಂಟು ಮಾಡಿದವು. ಹಣದ ಹಿಂದೆ ಹುಚ್ಚರಂತೆ ಓಡುವ ಜಗತ್ತಿನಲ್ಲಿ ತನ್ನಲ್ಲಿದ್ದ ಅಲ್ಪಸ್ವಲ್ಪದಲ್ಲೇ ಸಂತೃಪ್ತನಾಗಿದ್ದ ನಾರಾಯಣ ನಿಜಕ್ಕೂ ವಿಚಿತ್ರ ಮನುಷ್ಯ ಎಂದುಕೊಂಡರು. ಹೀಗೆ ನಾರಾಯಣ ತನ್ನ ಸಣ್ಣ ಜಗತ್ತಿನಲ್ಲಿ ಸಂತೋಷದಿಂದ ಇದ್ದರೆ, ಊರಿನ ಇತರ ಜನರು ಶ್ರೀಮಂತರಾಗುವ ಕನಸಿನಲ್ಲಿ ತಮ್ಮ ಜೀವನವನ್ನು ಸವೆಸುತ್ತಿದ್ದರು. ನಿಜಕ್ಕೂ ಜಗತ್ತಿನಲ್ಲಿ ಎಲ್ಲರೂ ಶ್ರೀಮಂತರಾಗಲು ಬಯಸುತ್ತಾರೆ ಎಂಬುದು ಅತಿದೊಡ್ಡ ಸುಳ್ಳು. ಪ್ರತಿಯೊಬ್ಬರ ಆಸೆಗಳು ಮತ್ತು ಸಂತೋಷದ ವ್ಯಾಖ್ಯಾನಗಳು ಬೇರೆ ಬೇರೆಯಾಗಿರುತ್ತವೆ. ಕೆಲವರು ಅಲ್ಪ ಸ್ವಲ್ಪದಲ್ಲೂ ನೆಮ್ಮದಿ ಕಾಣುತ್ತಾರೆ.